ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಂಜೆ ಹೊತ್ತು ನೋಡಿ ನಮ್ಮ ಮನೇಲಿ ಒಂದು ಸ್ನ್ಯಾಕ್ಸ್ ನಾವು ರೆಡಿ ಮಾಡ್ತಾಯಿದ್ವಿ. ಏನು ಮಾಡೋದು ಅಂದರೆ ಬೋಂಡ ಮಾಡೋಣ ಅಂತ ನಮ್ಮ ಪಾಪು ಹಠ ಮಾಡ್ತಿದ್ದ. ಅದಕ್ಕೋಸ್ಕರ ನೋಡಿ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ಅಜವಾನ ಹಾಕಿದ್ದೀನಿ. ಹಾಗೆಯೇ ಚುಟ್ಕೆ ಅಷ್ಟು ಸೋಡಾ ಹಾಕ್ತಾಯಿದ್ದೀನಿ, ಉಪ್ಪು ಹಾಕಿಬಿಟ್ಟೆ. ನಮ್ಮ ಪಾಪನೇ ವೀಡಿಯೋ ಮಾಡಿದ, ಎಲ್ಲ ವೀಡಿಯೋ ಕಟ್ ಮಾಡ್ತಾಯಿದ್ದಾನೆ. ನಾನು ಹೀರೆಕಾಯಿ ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ನೀರು ಹಾಕ್ಕೊಂಡು ಬೋಂಡದ ಹದಕ್ಕೆ ಫುಲ್ಲು ಚೆನ್ನಾಗಿ ಹದ ಬರೋ ಹಾಗೆ ಕಲಸಿಟ್ಕೋಬೇಕು. ನೋಡಿ ಎಷ್ಟು ಸ್ವಲ್ಪ ಗಟ್ಟಿನೂ ಅಲ್ಲ, ಸ್ವಲ್ಪ ನೀರು ಅಲ್ಲ, ಆ ಥರ ಮಾಡಿಟ್ಕೋಬೇಕು. ಸಂಜೆ ಹೊತ್ತು ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ಬೋಂಡ ಮಾಡಿ ನೋಡಿ ನೀವು, ಚೆನ್ನಾಗಿರುತ್ತೆ. ಹಾಗೆಯೇ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ಒಂದು ಕಮೆಂಟ್ ಹಾಕಿ. ನೋಡಿ ಎಣ್ಣೆನೂ ಕಾದ್ಬಿಡ್ತು. ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ನಾನು. ರವಂಡಕ್ಕೆ ಹೆಚ್ಕೊಂಡು ಮಾಡ್ಬೋದು. ಚಿಕ್ಕದಿತ್ತು ಹೀರೆಕಾಯಿ, ಆ ಕಾರಣಕ್ಕೆ ನಾನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಮಾಡಿ ನೋಡಿ. ಮತ್ತು ಉದ್ದುದ್ದಕ್ಕೆ ಹೆಚ್ಕೊಂಡು ತಿನ್ನುವಾಗ ಮಕ್ಕಳಿಗೆ ಹಿಡ್ಕೊಂಡು ತಿನ್ನುವಾಗೂ ಚೆನ್ನಾಗಿರುತ್ತೆ. ನನಗೆ ಹೀರೆಕಾಯಿ ಬೋಂಡ ಅಂದರೆ ತುಂಬ ಇಷ್ಟ. ನೋಡಿ ಆಲ್ರೆಡಿ ಆಯಿತು. ಹೀರೆಕಾಯಿ ಬೋಂಡ ಎಷ್ಟು ಚೆನ್ನಾಗಿ ಬರುತ್ತೆ, ಒಳಗಡೆ ಎಲ್ಲ ಬೆಂದು ಹೋಗ್ಬಿಟ್ಟಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ನೋಡಿ ಬಿಸಿ ಬಿಸಿ ಬೋಂಡ ರೆಡಿ. ಥ್ಯಾಂಕ್ ಯು.